ಯೋಗೀಶ್ ಅವರು ಹೇಳ್ತಾ ಇದ್ರು ಪತ್ರಿಕೆಯಲ್ಲಿ, ಮುಸ್ಲಿಂ ಓಟ್ ಇನ್ನೂ 5,000 ಓಟ್ ಹೆಚ್ಚಿಸಬೇಕಂತ. ಈಗ 7,000ನ ಜಾಸ್ತಿ ಮಾಡಿಸ್ಬೇಕಂತೆ. ರಾಮನಗರದಲ್ಲೂ ಇದೇ ಮಾಡಿ ತೆಗೆದ್ರು. ಬಹುಶಃ ಇನ್ನು ಮುಂದಕ್ಕೆ ನಾನು ಹೇಳಲೇಬೇಕಾಗ್ತದೆ ಇದೇ ತರ ಹೋದ್ರೆ. ರಾಮನಗರದಲ್ಲಿ ನಾನು ಚನ್ನಪಟ್ಟಣ ರಾಮನಗರ ಮಧ್ಯದಲ್ಲಿ ನಮ್ಮ ಮಾರುಕಟ್ಟೆ, ರೇಷ್ಮೆ ಮಾರುಕಟ್ಟೆ ಮಾಡಕ್ ಹೋದಾಗ ಅದೊಂದು ದೊಡ್ಡ ನನ್ನ ಮೇಲೆ ರಾಮನಗರದಲ್ಲಿ ಪ್ರತಿಭಟನೆ ಬೇರೆ ಮಾಡಿಸಿದ್ರು. ಪ್ರತಿಭಟನೆ ಬೇರೆ. ನಮ್ಮ ಹಳ್ಳಿಯ ಜನಕ್ಕೆ ಒಂದು ಮನವಿ ಮಾಡ್ತೇನೆ, ಈ ಮುಸ್ಲಿಂ ಓಟ್ಗಳ ಮೇಲೆ ನಾನು ಗೌರವಿತ ದೇವೇಗೌಡರು ಈ ಮುಸ್ಲಿಂ ಸಮಾಜಕ್ಕೆ ಯಾವ ರೀತಿಯಲ್ಲಿ ನೆರವು ಕೊಟ್ಟಿದ್ರು, ಯಾವ ರೀತಿ ಮೀಸಲಾತಿ ಕೊಟ್ಟಿದ್ರು, ಎಂದೂ ಸಹ ನಾವು ನಿಮ್ಮನ್ನು ಕೈ ಬಿಟ್ಟಿರಲಿಲ್ಲ. ನೀವು ನಮ್ಮನ್ನು ಯಾವ ರೀತಿ ನಡ್ಕೊಂಡು ಮೊದಲು ಹೆಂಗಿತ್ತು ನಿಮ್ಮ ಯೋಗ್ಯತೆಗೆ ರಾಮನಗರದ ಮುಸ್ಲಿಂ ನಾಯಕರಿಗೆ ಕೇಳ್ತೀನಿ. ಒಳಗಡೆ ಓಡಾಡಕ್ಕಾಗ್ತಿರಲಿಲ್ಲ, ತಿಂದನ್ನ ಹೊರಗೆ ಬರೋದು ಕಕ್ಕಬೇಕಾಗಿತ್ತು ಅಂತ ವಾಸನೆಯಲ್ಲಿ. ಇವತ್ತು ಆ ರಾಮನಗರ ಯಾವ ರೀತಿ ಅಭಿವೃದ್ಧಿ ಮಾಡೋದು? ಅದಕ್ಕೆ ಕುಕ್ಕರ್ ಕೊಡ್ತಾರೆ, ಸೀರೆ ಕೊಡ್ತಾರೆ, ಅವೆಂತ ಡೈನಿಂಗ್ ಟೇಬಲ್ ಇದು ಕೊಡ್ತಾರೆ, ಸೆಟ್ ಕೊಡ್ತಾರೆ ಅಂತೇಳಿ ಓಟ್ ಹಾಕೊಂಡು ಎಷ್ಟು ದಿವಸ ನಡೆಸ್ತೀರಿ? ಅಷ್ಟು ಅಭಿವೃದ್ಧಿ ಮಾಡಿದ್ದಕ್ಕೆ ಒಂದು ಕ್ರಿಯೆ ಬೇಡವಾ? ನಾನು ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ, ಕ್ಷಮಿಸಿ ಎಲ್ಲರೂ. ಬಹಳ ಮಾತಾಡ್ಬಿಟ್ಟೆ, ನೋವಿನಿಂದ ಮಾತಾಡಿದ್ದೀನಿ. ನಾನು ಮಾತನ್ನ ಹೇಳಬೇಕು ಅಂತ